ನಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಬೆಂಗಳೂರಿನ ಪ್ರತಿಷ್ಠಿತವಾದಂತಹ ವಿಧಾನಸಭಾ ಕ್ಷೇತ್ರ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವ್ಯಾಪಾರಸ್ಥರು ಮತ್ತೆ ಮೂಲ ಬೆಂಗಳೂರಿಗರೇ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದು. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ಬಾರಿಯಿಂದ 2018 ಮತ್ತೆ 2023 ಎರಡನೇ ಬಾರಿಗೆ ಉದಯ ಗರುಡಾಚಾರ್ಯ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 20 ತಿಂಗಳಿಂದ ಉದಯ ಗರುಡಾಚಾರ್ಯ ಅವರು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಜನರ ಕೈಗೆ ಸಿಗ್ತಾರಾ, ಶಾಸಕರಿಗೆ ಇಲ್ಲಿರುವಂತಹ ಜನರು ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರೆ, ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾಗಿ ತೊಂದರೆಗಳಿದಾವೆ, ಪ್ರಾಬ್ಲಮ್ಸ್ಗಳಿದಾವೆ, ಮತ್ತೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಶಾಸಕರು ಯಾವ ರೀತಿಯಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಕ್ಷೇತ್ರಕ್ಕೆ ಅನುದಾನವನ್ನ ತರ್ತಾ ಇದ್ದಾರಾ, ಈ ಎಲ್ಲದರ ಬಗ್ಗೆ ಇವತ್ತು ನೇರವಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರದ ಜನರ ಜೊತೆ ಹೋಗಿ ಅವರ ಜೊತೆ ಮಾತನಾಡಿ ಅವರಿಂದನೇ ಅಭಿಪ್ರಾಯವನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ಕೊಂಡ್ ಬರೋಣ ಬನ್ನಿ. ಲಾಲ್ಬಾಗ್ ಎಷ್ಟು ವರ್ಷದಿಂದ ವಾಕಿಂಗ್ ಬರ್ತಿದ್ದೀರಾ? 89 ಇಂದ ವಾಕಿಂಗ್ ಬರ್ತಿದ್ದೀರಾ? ಎಲ್ಲಿಂದ ನಿಮ್ಮ ಏರಿಯಾ? ಎಲೆಕ್ಟ್ರಾನಿಕ್ಸ್ ದೊಡ್ಡತೋಗೂರು. ಅಲ್ಲಿಂದ ಇಲ್ಲಿ ಪ್ರತಿ ದಿವಸ ವಾಕಿಂಗ್ ಬರ್ತಿದ್ದೀರಾ? ಅವಾಗಿಂದ ನೋಡ್ತಿದ್ದೀರಲ್ಲ ಲಾಲ್ಬಾಗ್, ಹೇಗೆ ಅನ್ಸುತ್ತೆ ನಿಮಗೆ? ಏನ್ ಡಿಫ್ರೆನ್ಸ್, ಏನೇನ್ ಚೇಂಜಸ್ ಆಗಿದೆ? ಎಲ್ಲ ಸೂಪರ್ ಆಗಿದೆ. ಅವಾಗ ಮೊದಲು ಈ ತರ ಬೆಳವಣಿಗೆ ಇಲ್ಲ, ಇವಾಗ ಸ್ವಲ್ಪ ಮಟ್ಟಕ್ಕೆ ಬೆಳೀತಾ ಬರ್ತಾ ಇದೆ. ಎಲ್ಲಿನ ಫೆಸಿಲಿಟೀಸ್ ಎಲ್ಲ ಹೆಂಗಿದಾವೆ? ಸೂಪರ್ ಆಗಿದೆ. ಏನ್ ಚೇಂಜಸ್ ಮಾಡ್ಬೇಕಿಲ್ಲ ಲಾಲ್ಬಾಗ್ ಅಲ್ಲಿ? ಏನ್ ಚೇಂಜ್ ಮಾಡಿಸ್ಬೇಕಂದ್ರೆ ಬಟ್ ಸ್ವಲ್ಪ ಗಲಾಟೆ ಅದು ಇದು ಸಮಸ್ಯೆಗಳು, ಬೇರೆ ಜನ ಬಂದು ಸ್ವಲ್ಪ ತೊಂದರೆ ಮಾಡೋದಿದ್ದಾರೆ, ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಯಾಕಂದ್ರೆ ಭಾಳ ಜನ ಒಬ್ಬೊಬ್ರು ಹೋಗ್ತಾ ಇದ್ರೆ 4 ಜನ 5 ಜನ ಸೇರ್ಕೊಂಡು ತೊಂದರೆ ಕೊಡೋದು, ಆ ಥರ ಕೆಲವು ಅಡ್ಜಸ್ಟ್ಮೆಂಟ್ಗಳು ಇರ್ತವೆ, ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸರಿ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಲಾಸ್ಟ್ 20 months ಇಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ನೀವು ನೋಡ್ಬೇಕಾದ್ರೆ? ಕಂಪ್ಯಾರಿಟಿವ್ಲಿ ವೆರಿ ಲೆಸ್. ಲಾಸ್ಟ್ ಟರ್ಮಲ್ಲಿ ವಿ ಕುಡ್ ಸಿ ದಟ್ ಅಂದರೆ ಏನಂದರೆ ಭಾಳ ಡೆವಲಪ್ಮೆಂಟ್ಸ್ ಆಯ್ತು. ಲೈಕ್ ಗಾಂಧಿ ಬಜಾರ್ ಆಗಲಿ, ಎಲ್ಲ ಪೇಮೆಂಟ್ಸು, ಫುಟ್ಪಾತ್ ಎಲ್ಲ ಚೆನ್ನಾಗಿ ಮಾಡಿದ್ರು, ಟಾರ್ಗಳೆಲ್ಲ ಆಗ್ತಾಯಿದ್ರು. ಈ ಸಲ ಅಂತ ಯಾವುದು ಟಾರ್ ಹಾಕಿದ್ದು ನೋಡಿಲ್ಲ ಲಾಸ್ಟ್ 2 ವರ್ಷದಲ್ಲಂತೂ. ಈ ಪವರ್ ಬಂದಾದಮೇಲೆ ವಾಟ್ ವಿ ಸಿ ಈಸ್ ಓನ್ಲಿ ನ್ಯೂಸ್ ಅಷ್ಟೇ. ಅವ್ರ ಮೇಲೆ ಇವ್ರು ಬ್ಲೇಮ್ ಮಾಡು, ಇವ್ರ ಮೇಲೆ ಅವ್ರು ಬ್ಲೇಮ್ ಮಾಡು ಅಂತ. ಅದು ಬಿಟ್ಟರೆ ಡೆವಲಪ್ಮೆಂಟ್ಸ್ ವಿ ಆರ್ ನಾಟ್ ಸೀಯಿಂಗ್ ಅಟ್ ಆಲ್. ಅಟ್ಲೀಸ್ಟ್ ಪಬ್ಲಿಕ್ಗೆ ಏನು ನಾಟ್ ಸೀಯಿಂಗ್ ಎನಿ ಇಂಪ್ರೂವ್ಮೆಂಟ್ಸ್. ಉದಯ ಗರುಡಾಚಾರ್ಯ ಕೈ ಸಿಗ್ತಾರೆ ಸರ್ ಜನರ ಕೈಗೆ? ಅವ್ರದ್ದು ಅವೈಲಬಿಲಿಟಿ ಇದೆ, ಅವ್ರ ಆಫೀಸ್ ಇದೆ, ಇಲ್ಲಿ ನಾವು ಹೋಗ್ತೀವಿ, ಅವ್ರದ್ದು ಸಿಗ್ತಾರೆ, ಅದು ಅವೈಲಬಿಲಿಟಿ ಏನು ತೊಂದರೆ ಇಲ್ಲ. ಬಟ್ ವಾಟ್ ವಿ ಸಿ ಈಸ್ ಲೈಕ್ ಮುಂಚೆ ಅಂತೂ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದು. ಆಮೇಲೆ ಅವರು ಫ್ಯಾಮಿಲಿ ಎಲ್ಲ ಬಂದು ಎಲ್ಲ ಕಡೆ ಮೀಟ್ ಮಾಡೋದು ಎಲ್ಲ ಮಾಡ್ತಿದ್ರು. ಆಗ ಈಗ ಅಷ್ಟು ಅವ್ರದ್ದು ಪಬ್ಲಿಕ್ ಪ್ರೆಸೆನ್ಸ್ ಕಮ್ಮಿ ಇದೆ. ಮುಂಚೆ ಅಂತೂ ಭಾಳ ಐ ಶುಡ್ ಅಪ್ರಿಷಿಯೇಟ್ ದಟ್ ದೇ ಯೂಸ್ ಟು ಕಮ್ ಟು ಎಲ್ಲರ ಮನೆಗೂ ಬರೋರು, ಎಲ್ಲ ಮಾಡೋರು. ಸೀನ್ ದಟ್ ಗುಡ್. ಸೆಕೆಂಡ್ ಟೈಮ್ ಸ್ವಲ್ಪ ಯಾಕೋ ಡಾರ್ಮೆಂಟ್ ಆಗಿದಂಗಿದೆ. ಓಕೆ, ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ ಅವರಿಗೆ ಡೆವಲಪ್ಮೆಂಟ್? ಈಗ ನಾನು ಇರೋದು ಬಸವನಗುಡಿ ಏರಿಯಾ, ಸೊ ಅಲ್ಲಿ ನೋಡಿದಾಗ ಈಗ ತುಂಬ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಚಿಕ್ಕಪೇಟೆ ಇಟ್ ನೀಡ್ಸ್ ಇಂಪ್ರೂವ್ಮೆಂಟ್, ತುಂಬ ಬೇಕಿದೆ ಆ ಕಡೆ. ಬಟ್ ವಿಲ್ಸನ್ ಗಾರ್ಡನ್ ಈ ಕಡೆ ಎಲ್ಲ ನೋಡಿದಾಗ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ. ಸಿದ್ದಾಪುರ ಎಲ್ಲ ಮಾಡಿದ್ದಾರೆ, ಪಬ್ಲಿಕ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಐ ವುಡ್ ರೇಟ್ ಅರೌಂಡ್ 8 ಅಷ್ಟೇ, 10 to 8. ಕಡಿಮೆನೆ. ಚಿಕ್ಕಪೇಟೆ ಅಷ್ಟು ಡೆವಲಪ್ಮೆಂಟು ನನಗೇನೋ ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ, ಸ್ವಲ್ಪ ತಾಕತ್ತಿದೆ, ಆದ್ರೇನು ಸ್ವಲ್ಪ ಇನ್ನೂ ಮಾಡಬೇಕು ಅಂತ ನನ್ನ ಒಂದು. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವರಿಗೆ ಸರ್? ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 85. ಟ್ಯಾಲೆಂಟ್ ಮ್ಯಾನ್. ಆದರೆ ಇನ್ನು ಜನಗಳಿಗೆ ಉಪಯೋಗ ಬರಬೇಕು, ಜನಗಳಿಗೆ ಉಪಯೋಗ ಬೇಕು, ಅದು ಸಾಮಾನ್ಯ ಜನಗಳಿಗೆ. ನಾನಿವತ್ತು
ಬಂದಿರೋದು. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಲಾಸ್ಟ್ 20 months ಇಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಏನಾಗೋಗಿದೆ ಅಂದರೆ ಒಂದು ಸಾರಿ ಒಂದು ಪಾರ್ಟಿ ಬಂದು ಈ ಸಲ ಅವರ ಜಮೀರ್ ಅಹ್ಮದ್ ಅವ್ರು ಹಾಕ್ಲಿ ಬಿಡಿ ಕಾರು ಅಂತ ಒಬ್ಬರು, ನೀರಿನ ಸಮಸ್ಯೆನ ಗರುಡಾಚಾರ ನೋಡ್ಕೊಳ್ಳಿ ಇನ್ನೊಬ್ರು. ಕ್ಷೇತ್ರ ಡೆವಲಪ್ ಆಗಬೇಕಾದ್ರೆ ರಾಜಕೀಯ ವ್ಯಕ್ತಿಗಳೇ ಕಾರಣ, ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಆಯ್ಕೆ ಆದಂಥ ಜನಪ್ರತಿನಿಧಿಗಳೇ ಕಾರಣ. ನೀವು ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಉದಯ ಗರುಡಾಚಾರ್ಯ ಕೆಲಸ ವಿಚಾರದಲ್ಲಿ? ಸರ್ ನಾನು 5 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ. ಯಾಕೆ ಅಂದರೆ ಉದಯ ಗರುಡಾಚಾರ್ಯ ಅವರು ಎದುರಿಗೆ ಮಾತಾಡ್ಬಿಟ್ಟು ಬೇಕಾದ್ರೆ ಸಿಕ್ಕರೆ ಹೇಳ್ತೀನಿ, ಸ್ವಾಮಿ ನೀವು ನೆಕ್ಸ್ಟ್ ಬರೋ ಎಲೆಕ್ಷನ್ನ ಮೈಂಡಲ್ಲಿ ಇಟ್ಕೊಂಡು ಕಾರ್ಯಗಾರಿಗಳು ಮಾಡಬೇಡಿ. ನಿಮಗೆ ಸಿಕ್ಕಿರೋ ಸದಾವಕಾಶ 5 ವರ್ಷದಲ್ಲಿ ಏನಿದೆ ಅದನ್ನ ಮಾಡಿ. ಅರ್ಥ ಆಯ್ತಾ? ಆ ಗೌರ್ಮೆಂಟ್ ನಮ್ದಲ್ಲ ಅಂತ ಹೇಳ್ಬೇಡಿ. ನೀವು ಹೊಸದಾಗಿ ಎಲೆಕ್ಷನ್ಗೆ ನಿಂತಾಗ ಅರ್ಥ ಆಯ್ತಾ ಸರ್ಕಾರ ನಿಮ್ದಿರ್ಲಿಲ್ಲ. ಅರ್ಥ ಆಯ್ತಾ? ಹೋಗ್ಲಿ ಸರ್ಕಾರ ನೀವು ಗೆದ್ದು ಬಂದು ನೀವು ಸರ್ಕಾರ ಬಂದಾಗೂ ಕೂಡ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಅವ್ರು ರಾಜಕಾರಣಿಗಳು ಹೇಳಬೇಕು. ನಾವು ಹೇಳೋದ್ರಲ್ಲಿ ಏನೂ ಇಲ್ಲ, ಏನು ಡೆವಲಪ್ಮೆಂಟ್ ಇಲ್ಲ ಅಂತ ನಾನು ಒಕ್ಕೂರಿನಿಂದ ಹೇಳ್ತಾ ಇದ್ದೀನಿ. ಏನ್ ಪ್ರಾಬ್ಲಮ್ ಇದೆ ಸರ್ ಈ ಕ್ಷೇತ್ರದಲ್ಲಿ ನೀವು ನೋಡೋ ಪ್ರಕಾರ? ಪ್ರತಿಯೊಂದು ಪ್ರಾಬ್ಲಮ್ ಇದೆ ಸರ್, ರೋಡ್ಸ್, ಟ್ರಾಫಿಕ್ ಆಗಲಿ, ರೋಡ್ಸ್ ಆಗಲಿ. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? BJP ಅಂತ ಮಾರ್ಕ್ಸ್ ಕೊಡ್ಬೋದೇ ಹೊರತು ಶಾಸಕರಿಗಲ್ಲ. ಮೇನ್ BJP ಅಂತ ನಾವು ಮಾರ್ಕ್ಸ್ ಕೊಡ್ಬೋದು. ಇಲ್ಲೊಬ್ರು ಸರ್ ಇದ್ದಾರೆ, ಇವ್ರಿಗೊಬ್ರಿಗೆ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು ಸರ್? ಜಯಕುಮಾರ್ ಅಂತ. ಓಕೆ, ನೀವು ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಈ ಏರಿಯಾದಲ್ಲಿ? ನಾವು ಹುಟ್ಟಿ ಬೆಳೆದಿರೋದೆಲ್ಲ ಚಿಕ್ಕಪೇಟೆ ಏರಿಯಲ್ಲೇ. ಹೌದಾ? ಓಕೆ ಸರ್, ನೀವು ಚಿಕ್ಕಪೇಟೆ ಈಗ ಲಾಸ್ಟ್ 20 months ಇಂದ ತುಂಬಾ ವರ್ಷಗಳಿಂದ ನೋಡ್ತಿದ್ದೀರಾ. ಸ್ಪೆಷಲಿ 20 months ಇಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ನೋಡ್ತಿದ್ದೀರಾ? ಡೆವಲಪ್ಮೆಂಟ್ ಇಲ್ವಲ್ಲ, ರಸ್ತೆಗಳಿಲ್ಲ, ಎಲ್ಲಾ ಕಡೆ ತೊಂದ್ರೆ, ಗುಂಡಿಗಳೇ ಮುಚ್ಚಿಲ್ಲ. ನೀವು JC ರೋಡ್ಗೆ ಹೋಗ್ಬಿಡಿ, ಸುಮ್ಮನೆ ಎಷ್ಟು ಫಜೀತಿ ಆಗ್ಬಿಟ್ಟಿದೆ ಅಂದ್ರೆ JC ರೋಡಲ್ಲಿ ಹೋಗೋದಕ್ಕೆ ಆಗಲ್ಲ. ಕಣ್ಣು ಮೂಗು ಎಲ್ಲ ಮುಚ್ಕೊಂಡು ಹೋಗ್ಬೇಕು, ಅಷ್ಟು ಧೂಳು, ಅಷ್ಟು ಇದು. ಏನ್ ಸರ್ಕಾರ ಅನ್ನೋದೇ ಸತ್ತೋಗ್ಬಿಟ್ಟಿದೆ, ಸರ್ಕಾರ ಲಾಯಕ್ಕೆ ಇಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿದೆ ನಿಜವಾಗಿ. ಈ ತರ ಸರ್ಕಾರ ನಾವು ನೋಡೇ ಇಲ್ಲ, ಹುಟ್ಟಿದಾಗಿಂದ ನೋಡಿಲ್ಲ ಈ ತರ ಸರ್ಕಾರ. ಇಷ್ಟು ಅಧ್ವಾನ ಸರ್ಕಾರ ಇದೆ ಫಸ್ಟ್ ನೋಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅಂತ ತೋರಿಸ್ಬಿಟ್ರೆ ಅವ್ರ ಕಾಲ್ ಕಡೆ ಹೋಗಿ ತೋರಿಸ್ಬಿಡ್ತೀವಿ. ಗರುಡಾಚಾರ್ಯ ಅವರು ಸಿಗ್ತಾ ಇಲ್ಲ ಇವಾಗ. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನಿಮ್ಮ ಶಾಸಕರಿಗೆ? ಏನ್ ಕೊಡೋದು ಸರ್, ಅವರೇ ಅರ್ಥ ಮಾಡ್ಕೊಳ್ಬೇಕು. ಏನ್ ಕೊಡೋದು, 5 ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ರಾಮಮೂರ್ತಿ ಅಂತ. ಸರ್, ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ ಆಗ್ತಿದೆ ಲಾಸ್ಟ್ 20 months ಇಂದ? ಚಿಕ್ಕಪೇಟೆ ಇಲ್ಲ, ಭಾಳ ಅವ್ರದ್ದು ವರ್ಕ್ಸು ಒಂದು ಮೀಡಿಯಂ ರೇಂಜಲ್ಲಿ ನಡೀತಾ ಇದೆ. ನಾವು ಅನ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ ಅವ್ರದ್ದು ವರ್ಕು. ಇನ್ನೊಂದು ಸ್ವಲ್ಪ ಫಾಸ್ಟ್ ಮಾಡಬೇಕು. ಕೆಲವೊಂದು ಹೊಸ ಯೋಜನೆಗಳು ತರ್ತಿದ್ದಾರೆ, ಬಟ್ ಯಾವುದೂ ಇದು ರಿಲೀಸ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ. ನಮ್ಮ ಸುಧಾಮ್ ನಗರ ಅಂತ ಒಂದು ಏರಿಯಾ ಎಲ್ಲ ಅಗದ್ ಬಿಟ್ಟಿದ್ದಾರೆ, ಒಂದು ಕಡೆ ಇದು ರೆಡಿ ಮಾಡ್ತಿಲ್ಲ. ಎಂಟೈರ್ ನಮ್ಮ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿನೇ ಒಂದು ಸ್ವಲ್ಪ ಇದಾಗಿದೆ. ಶಾಸಕರು ಯಾವಾಗಾದ್ರೂ ಸಿಗ್ತಾರ ಕೈಗೆ? ಏನಾದ್ರು ಪ್ರಾಬ್ಲಮ್ಸ್ಗಳಿದ್ರೆ ನಾವು ಹೋದ್ರೆ ಸಿಗ್ತಾರೆ, ಪರ್ಸನಲ್ ಆಗಿ ಹೋದ್ರೆ ಸಿಗ್ತಾರೆ. ಅವರು ಏರಿಯಾ ಮೇಲೆ ಬರೋದು ಬಹಳ ಕಡಿಮೆ. ಓಕೆ, ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಅವರಿಗೆ? ಅವ್ರಿಗೊಂದು 4.5. ಔಟ್ ಆಫ್ 10 ಶಾಸಕರಿಗೆ ಎಷ್ಟು ಕೊಡ್ತೀರಾ ಹಾಗಿದ್ರೆ? ಏನೋ 1-2 ಕೊಡ್ಬೋದು ಅಷ್ಟೇ, ಕೈಗೆ ಸಿಗೋದಿಲ್ಲ. ಯಾವತ್ತು ಎಲೆಕ್ಟೆಡ್ ಪರ್ಸನ್ ಕೈಗೆ ಸಿಗಬೇಕು. ಯಾರೇ ಬಂದ್ರೂ ದೊಡ್ಡವ್ರು, ಇವಾಗ ಏರಿಯಾದಲ್ಲಿ ದೊಡ್ಡ ಏಜ್ ಆಗಿರೋರು 60 ಎಬೋ ಇದಾದರೆ ಕುಣಿಸಿ ಮಾತಾಡಿಸಿ ಏನು ಎತ್ತ ಪ್ರಾಬ್ಲಮ್ ಕೇಳ್ಬೇಕು. ಇಲ್ಲ, ಅವ್ರು ಸಿಗೋದೇ ಇಲ್ಲ, ಕೈಗೆ ಸಿಗೋದು. ಕೈ ಸಿಕ್ಕಿದ್ರೆ ಏನು ಹೇಳ್ಬೋದು, ಕೈಗೆ ಸಿಗೋದಿಲ್ಲ. ಗೆದ್ದಾದ್ಮೇಲೆ ಅವ್ನು MLA, ಎಲ್ಲರಿಗೂ MLA. ನೀವು ಕಾಂಗ್ರೆಸ್ಸೋ ದಳನೋ BJP ಸೆಕೆಂಡ್ರಿ. ಗೆದ್ದಾದ್ಮೇಲೆ ಇವಾಗ ನೀನು ಎಲ್ಲರದ್ದು ಕೇಳಬೇಕು ಏನಿದೆ. ತಿಂಗಳಿಗೆ ಒಂದ್ಸಲಿಂದ 15 ಒಂದ್ಸಲಿಂದ ಏರಿಯಾ ವಿಸಿಟ್ ಮಾಡಬೇಕು, ಏನು ಪ್ರಾಬ್ಲಮ್ ಇದೆ ಏನು ಬರೋದಿಲ್ಲ. ಮೋರಿದು ಬರ್ತಾರೆ, ಎಷ್ಟು ಸಲ ಹೋಗಿದ್ದಾರೆ ನೋಡಿ, ಹೆಂಗಸ್ರು ಎಷ್ಟು ಜನ ಹೋಗಿ MLA ಆಫೀಸ್ಗೆ ಹೋಗಿದ್ದಾರೆ. ನೋ ರೆಸ್ಪಾನ್ಸ್. ಈ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಲಾಸ್ಟ್ 20 months ಇಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಸರ್? ಏನು ಡೆವಲಪ್ಮೆಂಟ್ ರೀ, ಎಲ್ಲ ರೋಡು ಅಗದ್ಬಿಟ್ಟು ಒಂದೊಂದು ವರ್ಷ ಬೇಕಂದ್ರೆ ಹಾಕೋದಕ್ಕೆ. ಆ 5 year ರೋಡಲ್ಲಿ 4 ತಿಂಗಳು ಆಯ್ತು ರೀ. 4 ತಿಂಗಳು ಬೇಕು ಆ ಪೈಪ್ ಹಾಕ್ಬಿಟ್ಟು ರೆಡಿ ಮಾಡೋದಕ್ಕೆ, ಅಲ್ವಾ? ಪುಕ್ಸಟ್ಟೆ ಯೋಜನೆ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಸಾಯಿಸ್ತಾವ್ರೆ.
ಏನಕ್ಕೆ ಪುಕ್ಸಟೆ ಯೋಜನೆ ಯಾರು ಕೇಳಿದ್ರು ಪುಕ್ಸಟೆ ಯೋಜನೆ ಬೇಕು ಅಂತ ಅಂದ್ಬಿಟ್ಟು. ಕ್ಷೇತ್ರದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ? ಏನು ಡೆವಲಪ್ ಇಲ್ಲ ರೀ, ಏನು ಡೆವಲಪ್ ಇಲ್ಲ. ಶಾಸಕರ ಕೈ ಸಿಗ್ತಾರ ಇಲ್ಲಿನವರು? ಶಾಸಕರು ಏನ್ ಸ್ವಾಮಿ, ದುಡ್ಡೇ ಸ್ಯಾಂಕ್ಷನ್ ಆಗಿಲ್ದಿರ ಶಾಸಕರು ಏನ್ ಮಾಡ್ತಾರೆ? ಬಂದು ಸರ್ಕಾರದವ್ರು ದುಡ್ಡು ರಿಲೀಸ್ ಮಾಡಿದ್ರೆ ಶಾಸಕರು ಗಲ್ಗಲ್ಲಿನಲ್ಲೂ ಇರ್ತಾರೆ. ಶಾಸಕರು ರಿಲೀಸ್ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? 15 ದಿವಸಕ್ಕೆ ಒಂದ್ಸರಿ ರೋಡ್ ಗಾಡಿನಲ್ಲಿ ಕಾರ್ನಲ್ಲಿ ರೌಂಡ್ ಹಾಕೊಂಡ್ ಬರ್ತಾರೆ ಅಲ್ವಾ? ದುಡ್ಡು ಸ್ಯಾಂಕ್ಷನ್ ಮಾಡಿದ್ರೆ ದಿವಸ ಬಂದು ನಡ್ಕೊಂಡ್ ಬರ್ತಾರೆ. ಇಲ್ಲಿ ಏನಂತಂದ್ರೆ ತುಂಬಾ ಜನ ಏನಂದ್ರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ರು. ಅದ್ರ ಜೊತೆ ಸರ್ಕಾರದ ಬಗ್ಗೆ ಬಹಳಷ್ಟು ಜನ ಅಂದ್ರೆ ಆರೋಪವನ್ನ ಮಾಡ್ತಾ ಇದ್ರು. ಹಾಗಿದ್ರೆ ಇನ್ನು ಜನ ಏನ್ ಹೇಳ್ತಾರೆ ಏನಿಲ್ಲ ಅನ್ನುವಂಥದ್ದು ಇಡೀ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ವಾರ್ಡ್ಗಳಿಗೆ ಹೋಗಿ ಜನರ ಅಹವಾಲನ್ನ ಮತ್ತು ಜನರ ಅನಿಸಿಕೆ ಅಭಿಪ್ರಾಯಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡೋಣ ಬನ್ನಿ. ನಾವೀಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವಿಲ್ಸನ್ ಗಾರ್ಡನ್ ಅಲ್ಲಿ ಇದೆ. ವಿಲ್ಸನ್ ಗಾರ್ಡನ್ ಇರುವಂತಹ ಜನರು ಏನ್ ಹೇಳ್ತಾರೆ, ಶಾಸಕ ಗರುಡಾಚಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ನಿಮ್ಮ ಹೆಸರು? ನಾಗೇಂದ್ರ. ಓಕೆ, ಈ ಕ್ಷೇತ್ರ ಹೆಂಗ್ ಡೆವಲಪ್ಮೆಂಟ್ ಆಗ್ತಿದೆ ಲಾಸ್ಟ್ 20 ತಿಂಗಳಿಂದ? 20 ತಿಂಗಳಿಂದ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸೋಷಿಯಲ್ ವರ್ಕ್ ಎಲ್ಲ ಇದ್ದಾರೆ, ಸ್ವಲ್ಪ ಜನ ಅವರೆಲ್ಲ ಮಾಡ್ತಾ ಇದ್ದಾರೆ. 10 ಮಾರ್ಕ್ಸ್ಗೆ ನಿಮ್ಮ MLA ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಕೊಡ್ಬೋದು ಬಿಡಿ, ಒಂದು 60 ಕೊಡ್ಬೋದು. 60 ಕೊಡೋದಾ? 60 ಕೊಡ್ಬೋದು, 60 ಕೊಡ್ಬೋದು ನಮ್ಮ MLA ಗೆ. ಓಕೆ, ನಾನು ಬೇರೆಯವ್ರಿಗೆ ಮಾತಾಡ್ಸೋಣ ಬನ್ನಿ, ನೋಡೋಣ ಇಲ್ಲಿನ ಜನರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸುಮಾರು ವರ್ಷಗಳಿಂದ ಇಲ್ಲಿರ್ತಾರೆ, ಅವ್ರನ್ನ ಕೇಳೋಣ ಎಷ್ಟು ವರ್ಷದಿಂದ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸರ್, ನಿಮ್ಮ ಹೆಸರು? ಚಂದ್ರಶೇಖರ್. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಆಯ್ತು 15 ವರ್ಷ. 15 ವರ್ಷ ಆಯ್ತು. ಓಕೆ, ಈ ಕ್ಷೇತ್ರದ ಡೆವಲಪ್ಮೆಂಟ್ ಹೆಂಗಾಗ್ತಿದೆ? ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತದೆ, ಏನು ಸಮಸ್ಯೆ ಏನಿಲ್ಲ ಇಲ್ಲಿ. ನೀರು, ಕರೆಂಟ್ ಎಲ್ಲ ಎನಿ ಟೈಮ್ ಇದೆ. ಪ್ರಾಬ್ಲಮ್ ಏನಿದೆ ಏರಿಯಾದಲ್ಲಿ? ಪ್ರಾಬ್ಲಮ್ ಏನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. 8 ವರ್ಷ ಕೊಡ್ತೀರಾ? ಓಕೆ, ಇವ್ರು ಏನಂದ್ರೆ 8 ಮಾರ್ಕ್ಸ್ ಕೊಡ್ತಾರಂತೆ. ಅದ್ರ ಜೊತೆಗೆ ಇಲ್ಲಿ ಮೇಡಮ್ ಅವ್ರು ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಮಂಜುಳಾ ಅಂತ. ನೀವು ಇದೇ ಇದಾರೆ? ಹೌದು. ಇಲ್ಲಿಂದ ಕ್ಷೇತ್ರ ಹೆಂಗ್ ಡೆವಲಪ್ಮೆಂಟ್ ಆಗ್ತಿದೆ ಮೇಡಮ್ ಲಾಸ್ಟ್ 20 months ಇಂದ? ಸುಮಾರಾಗಿದೆ ಸರ್. ಫುಲ್ಲು ರೋಡ್ಸ್ ಎಲ್ಲ ಮಾಡೋದು ಎಲ್ಲ ಮಾಡಿದ್ದಾರೆ. ಆಮೇಲೆ ಇದು ಮಕ್ಕಳಿಗೆ ಎಜುಕೇಷನು, ಆ್ಯಕ್ಚುಲಿ ನಾವು BBMP ಕಡೆಯಿಂದ ಸ್ಕೂಲಿಂದ ಮಕ್ಕಳ ಎಜುಕೇಷನ್ ಎಲ್ಲ ಇಂಪ್ರೂವ್ಮೆಂಟ್ ಇದೆ. ಪ್ರಾಬ್ಲಮ್ ಅಂತ ಏನಿದೆ ಮೇಡಮ್ ಈ ಕ್ಷೇತ್ರದಲ್ಲಿ? ಪ್ರಾಬ್ಲಮ್ ಅಂತ ಏನಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡ್ತಾರೆ, ಆದರೆ ಮಾಡಿ ಮುಗಿಸ್ತಾರೆ. ಸ್ವಲ್ಪ ನಿಧಾನ ಆದರೂ ಕಂಪ್ಲೀಟ್ ಮಾಡ್ತಾರೆ ಎಲ್ಲ. ಇಲ್ಲಿಂದ ಶಾಸಕರ ಗರುಡಾಚಾರಿಗೆ ನೋಡಿದಿರ ನೀವು? ನೋಡಿದ್ದೀವಿ, ಎಲೆಕ್ಷನ್ ಟೈಮಲ್ಲಿ ನೋಡಿದ್ದೀವಿ. ಅದಾದ್ಮೇಲೆ ಮೀಟಿಂಗ್ ಏನಾದರೂ ಬರ್ತಾ ಇರ್ತಾರಲ್ಲ ಅವಾಗ ನೋಡಿ. ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ 10 ಮಾರ್ಕ್ಸ್ ಅಲ್ಲಿ? 10 ಮಾರ್ಕ್ಸಲ್ಲಿ 9. ಮೇಡಮ್, ನಿಮ್ಮ ಹೆಸರು? ಶಾಂಭವಿ ಅಂತ. ಶಾಂಭವಿ ಅಂತ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಹುಟ್ಟಾಗಿಂದ ಇಲ್ಲೇ ಇರೋದು ಸರ್. ಹುಟ್ಟದಾಗಿಂದ ಇಲ್ಲೇ ಇರೋದು. ಓಕೆ, ಏನ್ ಪ್ರಾಬ್ಲಮ್ ಇದೆ ಮೇಡಮ್ ಈ ಕ್ಷೇತ್ರದಲ್ಲಿ? ಡೆವಲಪ್ಮೆಂಟ್ ಹೆಂಗ ಸರ್? ನೀರಿಲ್ಲ, ಮತ್ತೆ ಇನ್ನೆಲ್ಲ ಪರವಾಗಿಲ್ಲ, ಒಂದು ಸ್ವಲ್ಪ ನೀರು ಪ್ರಾಬ್ಲಮ್ ಇದೆ ಅಷ್ಟೇ, ಇನ್ನೇನಿಲ್ಲ. ನೆಲ ಚೆನ್ನಾಗಿದೆ, ಪರವಾಗಿಲ್ಲ. ಶಾಸಕರಿಗೆ ನೋಡಿದಿರ ನೀವು? ನೋಡಿಲ್ಲ ಸರ್. ಏನಿದ್ರು ನಮ್ಮ ಶೇಖರಣ್ಣ ಅಂತ ಇದ್ದಾರೆ ಇಲ್ಲಿ, ಅವರೊಬ್ಬರೇ, ಇನ್ಯಾರ್ದು ನಾವು ನೋಡಿಲ್ಲ. ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅವ್ರಿಗೇನು ಬೇಕೋ ಮಾಡ್ಕೊತಾರೆ, ಹೋಗ್ತಾರೆ. ತಿರ್ಗಾ ಯಾರು ಬಂದಿವಿ ಏನು ಮಾಡಲ್ಲ, ಸುಮ್ಮನೆ ಬರೋದು, ಅವ್ರಿಗೇನು ಬೇಕೋ ಅದು ಮಾಡ್ಕೊತಾರೆ, ಹೋಗ್ತಾ ಇರ್ತಾರೆ, ಮತ್ತೇನು ಬಂದು ಮಾಡ್ಕೊಡಲ್ಲ. ಏನೋ ಕಾಟಾಚಾರಕ್ಕೆ ಬರ್ತಾರೆ, ಕಾಟಾಚಾರಕ್ಕೆ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ, ಇನ್ನೇನು ಇದಿಲ್ಲ. ಎಲೆಕ್ಷನ್ ಆದ್ಮೇಲೆ ಯಾವಾಗ ನೋಡಿದಿರ? ಎಲೆಕ್ಷನ್ ಆದ್ಮೇಲೆ ನೋಡೇ ಇಲ್ಲ ನಾವು. ಏನಾದರೂ ಇದ್ರೆ ಮಾತ್ರ ಬರ್ತಾರೆ, ಹೋಗ್ತಾರೆ ಅಷ್ಟೇ, ಆದ್ಮೇಲೆ ಏನು ಇಲ್ಲ. ಶಾಸಕರಿಗೆ ಏನಂತ ಹೇಳ್ತೀರಾ? ಏನ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನಂತ ಹೇಳ್ತೀರಾ? ಅವ್ರಿಗೆ ಗೊತ್ತಾಗ್ಬೇಕು ಸರ್, ನಾವು ಹೇಳೋದಕ್ಕಾಗಲ್ಲ. ಅವರೇ ನೋಡ್ಬಿಟ್ಟು ಅವರೇ ಮಾಡ್ಬೇಕು. 10 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? 9 ಮಾರ್ಕ್ಸ್. ಏನು ಡೆವಲಪ್ಮೆಂಟ್ ಅಂದರೆ ಇಲ್ಲೆಲ್ಲ ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ಶಾಸಕರು ಕೈ ಸಿಗ್ತಾರೆ? ಬರ್ತಾರೆ, ಗರುಡಾಚಾರ್ಯ ಇದ್ದಾರೆ, ಬರ್ತಾರೆ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಜನರ ಹತ್ರ ಎಲ್ಲ ಬಂದು ಮಾತಾಡಿಸ್ತಾರೆ. ಏನು ಪ್ರಾಬ್ಲಮ್ ಇದೆ ಅಂತೆಲ್ಲ ಕೇಳ್ತಾರೆ. ಅವ್ರಿಲ್ಲ ಅಂದ್ರೂ ಅವ್ರ ಹುಡುಗರು ಬಂದು ಎಲ್ಲ ಮಾಡಿಕೊಡ್ತಾರೆ. ಹೌದಾ?
ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಔಟ್ ಆಫ್ 10? 8 ಕೊಡೋಣ. ಲಾಸ್ಟ್ 20 ತಿಂಗಳಿಂದ ಹೆಂಗೆ ಕೆಲಸ ಮಾಡ್ತಿದ್ದಾರೆ ಇಲ್ಲಿ? ಪರವಾಗಿಲ್ಲ. ನಮಗೆ ಅದೆಲ್ಲ ಪರಿಚಯ ಇರೋರೇ ಇದ್ದಾರೆ. ಪರವಾಗಿಲ್ಲ, ಹೇಳಿದ್ರೆ ಏನಾದ್ರು ಮಾಡ್ಕೊಡ್ತಾರೆ. ಏನೇನು ಪ್ರಾಬ್ಲಮ್ ಇದೆ ಏರಿಯಾದಲ್ಲಿ? ಇಲ್ಲಿ ಏನು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ ಕೆಲಸ ಮಾಡೋದಕ್ಕೆ 10ಕ್ಕೆ? 9%. 9. ಓಕೆ. ಕ್ಷೇತ್ರ ಯಾವ ರೀತಿ ಲಾಸ್ಟ್ 20 ಮಂತ್ಸ್ ಡೆವಲಪ್ಮೆಂಟ್ ಆಗಿದೆ? ಡೆವಲಪ್ ಆಗಿದೆ ಸರ್, ಬರಲ್ಲ. ಹೆಂಗಿದು ಅವಾಗಿಂದ ಹಂಗೆ ಇದೆ, ಹೆಂಗಿದು ಹಂಗೆ ಇದೆ ಏರಿಯಾ. ಏನು ಡೆವಲಪ್ಮೆಂಟ್ ಆಗಿಲ್ಲ? ಡೆವಲಪ್ ಮಾಡಿದ್ದಾರೆ, ಬರಲ್ಲ. ಏನು ತೊಂದರೆ ಇಲ್ಲ, ಚೆನ್ನಾಗಿ. ಏನು ಪ್ರಾಬ್ಲಮ್ ಇದೆ ಏರಿಯಾದಲ್ಲಿ? ಪ್ರಾಬ್ಲಮ್ ಏನೋ ಸ್ವಲ್ಪ ಅದೇ, ಏನು ಅಷ್ಟೊಂದು ಇಶ್ಯೂ ಏನಿಲ್ಲ ಜಾಸ್ತಿ. ಚೆನ್ನಾಗಿದೆ, ಏನು ನಮ್ಮ ಪ್ರವಾಸ ಏನು ತೊಂದರೆ ಇಲ್ಲ. ನಾವು ನೋಡೋಣ 40 ವರ್ಷದ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನೇನು ತೊಂದರೆ ಇದೆ. ಇಲ್ಲಿಂದ MLA ಯಾರು? ಉದಯಗಡಾಚಾರಿ. ಯಾವಾಗ ನೋಡಿದ್ರಿ ಲಾಸ್ಟ್ ಟೈಮ್ ಅವ್ರಿಗೆ ನೀವು? ಅವ್ರನ್ನ ನೆಕ್ಸ್ಟ್ 5 years ಹಿಂದೆ ನೋಡಿದ್ದೆ. 5 years ಹಿಂದೆ? ಅದಾದ್ಮೇಲೆ ನೋಡಿಲ್ಲ? ತಿರ್ಗಾ ನೋಡಿಲ್ಲ. ತಿರ್ಗಾ ಈ ಸಲ ಎಲೆಕ್ಷನ್ ನೋಡಿದೆ, ತಿರ್ಗಾ ಆಮೇಲೆ 1 ವರ್ಷ ಆಯ್ತು, ಇನ್ನೂ ಕಾಣಿಸಿಲ್ಲ. ಇನ್ನೂ ಕಾಣಿಸಿಲ್ಲ, ನೋಡಿಲ್ಲ. ಉದಯಗಡಾಚಾರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ? ಉದಯಗಡಾಚಾರಿಗೆ 5 ಕೊಡ್ತೀರಾ? ಸರ್ ನಿಮ್ಮ ಹೆಸರೇನು? ರಮೇಶ್ ಅಂತ. ಈ ಕ್ಷೇತ್ರ ಲಾಸ್ಟ್ 20 ಮಂತ್ಸ್ ಯಾವ ರೀತಿ ಡೆವಲಪ್ ಆಗಿದೆ? ಏನು 20 ತಿಂಗಳಿಂದ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ? ಡೆವಲಪ್ಮೆಂಟೇ ಇಲ್ವಲ್ಲ ಸರ್, ಡೆವಲಪ್ಮೆಂಟೇ ಇಲ್ವಲ್ಲ. ಅವ್ರು ಉದಯಗಡಾಚಾರ್ಯ ಯಾರಂದ್ರೆ ನೋಡಿಲ್ಲ. ಹೌದು, ಇಲ್ಲಿ ಯಾರೇ ಬರಲಿ ಒಂದೇ ಹೆಸರು ಹೇಳೋದು, ಆರ್ ವಿ ದೇವರಾಜ್ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ MLA ಗಡಾಚಾರ್ಯ ಅಂತೆಲ್ಲ ಯಾರು ಹೇಳೋದೇ ಇಲ್ಲ. ಇಲ್ಲಿರೋ MLA ಬಂದ್ಬಿಟ್ಟು ನಮ್ಗೆ ಆರ್ ವಿ ದೇವರಾಜ್ ಅವರೇ. ಅವರು ಎಲೆಕ್ಷನ್ ಟೈಮಲ್ಲಿ ಬಂದವರು ಅಷ್ಟೇ ಕ್ಯಾನ್ವಾಸ್ಗೆ, ಯಾರು ಉದಯಗಡಾಚಾರ್ಯ ಅವರು. ಇವಾಗ ತನಕ ಬಂದೇ ಇಲ್ಲ. ಇವಾಗ ಏನೇ ಆದ್ರೂ ನಮ್ಮ ಸರೌಂಡಿಂಗಲ್ಲಿ, ನಮ್ಮ ಒಂಬೇಗೌಡ ಕ್ಷೇತ್ರದಲ್ಲಿ, ಒಂಬೇಗೌಡ ವಾರ್ಡಲ್ಲಿ ನಮ್ಮ ಶೇಖರ್ ಅಣ್ಣ ಅಂತ ಇದ್ದಾರೆ. ಅವರೇ ಎಲ್ಲ ಒಂದು ಗಲ್ಲಿಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿಕೊಂಡು ಎಲ್ಲ ಜನರು ಏನೇ ಕಷ್ಟ ಇದ್ರೂ ಅವರೇ ಸಪೋರ್ಟ್ ಮಾಡೋದು. ಆಮೇಲೆ ಆರ್ ವಿ ದೇವರಾಜ್ ಅವರೇ ಸಪೋರ್ಟ್ ಮಾಡೋದು. ಆಮೇಲೆ ಅವ್ರ ಮಗ ಆರ್ ವಿ ಯುವರಾಜ್ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ನಮಗೆಲ್ಲ ಜನಗಳಿಗೆ ಅವರೇ ಸಪೋರ್ಟ್ ಮಾಡೋದು. ಶಾಸಕರಿಗೆ 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಕೊಡೋದೇ ಇಲ್ಲ, ಮಾರ್ಕ್ಸೇ ಇಲ್ವಲ್ಲ ಅವ್ರಿಗೆ. ಅವರೆಲ್ಲ ಲಾಯಕೇ ಇಲ್ಲ MLA ಕ್ಯಾಂಡಿಡೇಟ್ಗೆ. ಜನಗಳಿಗೋಸ್ಕರ ತಾನೇ MLA ಬರೋದು. ನೀವೇ ಹೇಳಿ ಸರ್. ಅವ್ರು MLA ಅವ್ರ ಮನೆಗಳಿಗೆ ಮಾತ್ರ MLA ಅಷ್ಟೇ. ಅವರು ಅದೊಂದು BJP ಪಕ್ಷ ಅನ್ನೋದೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಈ KJ ಬಾಬು ಬಂದ್ಬಿಟ್ಟು ನಮ್ಮ ಸಾಹೇಬ್ರನ್ನ ವೋಟ್ ಡಿವೈಡ್ ಮಾಡಿಬಿಟ್ಟು ಸೋಲಿಸ್ಬಿಟ್ರು ಅಷ್ಟೇ. 100% ಗೆಲ್ತಾ ಇದ್ರು. 22,000 ವೋಟ್ ತೊಗೊಂಡಿದ್ದಾರೆ KJ ಬಾಬು. ನಮ್ಮ ಸಾಹೇಬರು 48,000, ಇವರು BJPದು 51,000. 22,000 ಕಾಂಗ್ರೆಸ್ ಪಾರ್ಟಿ ಇದೆ. ಅದು ನಾನೀಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಅತಿ ಪ್ರಮುಖವಾದಂತಹ ಏರಿಯಾ ಸಜ್ಜನರಾವ್ ಸರ್ಕಲ್. ಈ ಸಜ್ಜನರಾವ್ ಸರ್ಕಲ್ನಲ್ಲಿದ್ದೇನೆ. ಇಲ್ಲಿರುವಂತಹ ಜನರು ಏನು ಹೇಳ್ತಾರೆ, ಅದ್ರ ಜೊತೆಗೆ ಎಸ್ಪೆಷಲಿ ಇಲ್ಲಿ ಫುಡ್ ಸ್ಟ್ರೀಟ್ಗೆ ಬರುವಂತಹ ಜನರು ದೊಡ್ಡ ಮಟ್ಟದಲ್ಲಿ ನಾನಾ ಭಾಗದಿಂದನೂ ಬರ್ತಾರೆ. ಅದರ ಜೊತೆಗೆ ವ್ಯಾಪಾರಸ್ಥರಿಗೂ ಸಹಿತ ಈ ಒಂದು ಸ್ಥಳ ಬಹಳಷ್ಟು ಫೇವ್ರೇಟ್ ಸ್ಪಾಟ್. ಸ್ಪೆಷಲಿ ಫುಡ್ ಬ್ಲಾಗರ್ಸ್ಗಳಿಗೆ, ಫುಡ್ ತಿನ್ನೋರಿಗೆ ಮತ್ತು ಫುಡ್ಡನ್ನು ಇಷ್ಟಪಡೋರಿಗೆ ಈ ಒಂದು ಸ್ಥಳ ತುಂಬ ಇಂಟ್ರೆಸ್ಟಿಂಗ್ ಪ್ಲೇಸು. ಮತ್ತು ಅಷ್ಟೇ ಏನಂತಂದರೆ ಈ ಸ್ಥಳಕ್ಕೆ ಬಂದು ಜನರು ಬಹಳಷ್ಟು ಜನ ಅಂದರೆ ಆಹಾರವನ್ನು ಸೇವನೆ ಮಾಡೋದಕ್ಕೆ ಬರ್ತಾರೆ. ಮತ್ತು ಈ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಕೇಳ್ಕೊಂಬರೋಣ. ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಇಲ್ಲಿ ಇರೋರು MLA ಉದಯಗಡಾಚಾರ್ಯ ಅವರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ಏರಿಯಾ ಇಸ್ ಗೆಟಿಂಗ್ ವೆಲ್ ಡೆವಲಪ್. ಓನ್ಲಿ ಸಮ್ ಟ್ರಾಫಿಕ್ ಇಶ್ಯೂಸ್ ಆ್ಯಂಡ್ ಆಲ್, ದಟ್ಸ್ ಇಟ್. ರೆಸ್ಟ್ ಎವ್ರಿಥಿಂಗ್ ಇಸ್ ಗುಡ್. ಓಕೆ, ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತಾರೆ MLAಗೆ? ಐ ವಿಲ್ ಗಿವ್ 8. ಓಕೆ ಸರ್, ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ನೀವು ಎಲ್ಲಿನವರು? ನಾವು ಲಾಲ್ಬಾಗ್. ಓ, ಅಂದ್ರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದವ್ರು ನೀವು? ಹೌದಾ? ಓಕೆ. ಇಲ್ಲಿ ಕ್ಷೇತ್ರ ಯಾವ ರೀತಿ ಡೆವಲಪ್ ಆಗಿದೆ ಸರ್? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಹೌದಾ? ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು 52 ವರ್ಷದಿಂದ ಇದ್ದೀವಿ. 57 ವರ್ಷದಿಂದ ಇದ್ದೀರಾ? ಓಕೆ, ಅಂದ್ರೆ ಏರಿಯಾ ಫುಲ್ ಡೆವಲಪ್ಮೆಂಟ್ ಆಗಿದೆ ಅಂತ? ಆಗಿದೆ, ಪರವಾಗಿಲ್ಲ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾದಂತಹ ಸ್ಥಳಗಳಲ್ಲಿ ಗಾಂಧಿ ಬಜಾರ್ ಸಹಿತ ಒಂದು. ಈ ಅಭಿವೃದ್ಧಿಯನ್ನ ಏನಂದ್ರೆ ಜನರು ಇಷ್ಟಪಡ್ತಿದ್ದಾರಾ ಅಥವಾ ಏನಂದ್ರೆ ಇಲ್ಲಿರುವಂತಹ ಶಾಸಕರ ಬಗ್ಗೆ ಏನು ಹೇಳ್ತಾರೆ, ಇಲ್ಲಿನ ವ್ಯಾಪಾರ ವಹಿವಾಟು ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮುಂಚೆ ಚೆನ್ನಾಗಿತ್ತು. ಈ ರೋಡ್ ಹೊಡೆದ್ಮೇಲೆ ಫುಲ್ 50% ಬಿಸ್ನೆಸ್ ಉಂಟಾಗಿದೆ. ಅಂದ್ರೆ ರಸ್ತೆ ತುಂಬಾ ಚಿಕ್ಕ, ರಸ್ತೆ ತುಂಬಾ ಚಿಕ್ಕದ. ಬಸ್ ಬರಲ್ಲ. ಬಸ್ ಬಂದಿದ್ರೆ ಜನ ಬರೋರು. ಇವಾಗ ಬಸ್ ಇಲ್ಲದೆ ಇರೋದ್ರಿಂದ ಜನ ಇಲ್ಲ. ಅವ್ರು ಕೆಲಸ ಮಾಡೋದಕ್ಕೆ ಔಟ್ ಆಫ್ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 8% ಕೊಡ್ಬೋದು. ವ್ಯಾಪಾರ ಡಲ್ಲು. ಕಾರ್ ಪಾರ್ಕಿಂಗ್ ಇಲ್ಲ, ಗಾಡಿ ಪಾರ್ಕಿಂಗ್ ಇಲ್ಲ ಅಂದ್ರೆ ಜನ ಎಲ್ಲಿಂದ ಬರ್ತಾರೆ, ಹಂಗೆ ನಿಂತ್ಕೋತಾರೆ, ಹಂಗೆ ಹೊಂಟೋಗ್ತಾರೆ. ಎಂಟು ಕೊಡ್ಬೋದು ಸರ್. ಏನೇ ಮಾಡಿದ್ರು ನಮ್ಮವರೇ, ಯಾರೇನು ಬೇರೆಯವ್ರು ಹೊರಗಡೆಯಿಂದ ಬಂದು ಏನೇ ಮಾಡಲ್ಲ, ಎಲ್ಲ ನಮ್ಮವರೇ ಮಾಡ್ತಾರೆ.
ಇವತ್ತು ನಾವು ಇಡೀ ದಿವಸ ಸಹಿತ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಈ ಸಂದರ್ಭದಲ್ಲಿ ಜನರು ಬಹಳಷ್ಟು ಜನ ಈ ಕ್ಷೇತ್ರದಲ್ಲಿರುವಂತಹ ತೊಂದರೆಗಳನ್ನು ಹೇಳಿದ್ರು. ಅದರಲ್ಲಿ ಸ್ಪೆಷಲಿ ಮೆನ್ಷನ್ ಮಾಡಿರುವಂಥದ್ದು ಏನಂದ್ರೆ ಉದಯ ಗರುಡಾಚಾರ್ಯ ಅವರು ಯಾವುದೇ ಕಾರಣಕ್ಕೂ ನಮ್ಮ ಕೈಗೆ ಸಿಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾದ್ರೆ ನಿಜವಾಗ್ಲೂ ಸಹಿತ ಕ್ಷೇತ್ರದಲ್ಲಿರುವಂತಹ ಜನರ ಅಹವಾಲನ್ನು ಕೇಳೋದಕ್ಕೆ ಗರುಡಾಚಾರ್ಯ ಅವರು ಬರ್ತಾರಾ ಇನ್ನು ಮುಂದೆ ಆದ್ರು ಅಂತ ಕಾದು ನೋಡಬೇಕು. ಮತ್ತೆ ಅದರ ಜೊತೆಗೆ ಓವರ್ ಆಲ್ ಆಗಿ ಮಾರ್ಕ್ಸ್ ಅನ್ನು ನೋಡ್ತಾ ಹೋದ್ರೆ ಉದಯ ಗರುಡಾಚಾರ್ಯಗೆ ಕೊಟ್ಟಿರುವಂತಹ ಮಾರ್ಕ್ಸ್ ಅಲ್ಲಿ ಕೇವಲ 5 ರಿಂದ 8 ಮಾರ್ಕ್ಸ್ಗಳು ಮಾತ್ರ ಸಿಕ್ಕಿದಾವೆ. ಅದರಲ್ಲೂ ಬಹುತೇಕ ಜನರು ಹೇಳಿರುವಂತದ್ದು ಶಾಸಕರು ಕೈಗೆ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನೇ. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಉದಯ ಗರುಡಾಚಾರ್ಯ ಅವರು ಕ್ಷೇತ್ರದ ಜನರ ಅಹವಾಲನ್ನ ಸ್ವೀಕರಿಸಿ ಕ್ಷೇತ್ರದ ಜನರ ಪ್ರಾಬ್ಲಮ್ಗಳಿಗೆ ಸ್ಪಂದನೆಯನ್ನ ಕೊಡ್ತಾರ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಈಗ ನಾವು ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಅಲ್ಲಿರುವಂತಹ ಶಾಸಕರು ಆ ಕ್ಷೇತ್ರದಲ್ಲಿ ಕಳೆದ 20 ತಿಂಗಳಿಂದ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ ಮತ್ತೆ ಯಾವ ರೀತಿಯಾಗಿ ಅಲ್ಲಿರುವಂತಹ ಜನರ ಅಹವಾಲನ್ನ ಸ್ವೀಕಾರ ಮಾಡ್ತಿದ್ದಾರೆ ಅಂತ ನೇರವಾಗಿ ನೋಡ್ಕೊಂಡ್ ಬರೋಣ. ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.